ಸ್ನೇಹಿತರೆ, ದೀಪಗಳಿಂದ ದೀಪ ಬೆಳಗಿಸುವ ದೀಪಾವಳಿ ಹಬ್ಬ ಇನ್ನೇನು ಹತ್ತಿರದಲ್ಲೇ ಬರ್ತಾ ಇದೆ. ಕಾರ್ತಿಕ ಮಾಸದ ಆರಂಭದೊಂದಿಗೆ ದೀಪಾವಳಿ ಹಬ್ಬ ಪ್ರಾರಂಭವಾಗುತ್ತೆ. ದೀಪಾವಳಿ ಹಬ್ಬವು ಕೇವಲ ಬೆಳಕಿನ ಹಬ್ಬವಲ್ಲ, ಬದಲಿಗೆ ಗ್ರಹಗಳ ಚಲನೆಯ ದೃಷ್ಟಿಯಿಂದಲೂ ಕೂಡ ಬಹಳ ಮಹತ್ವದವಾದ ಸಮಯ. ಈ ವರ್ಷ ಕೆಲ ಗ್ರಹಗಳ ಸಂಯೋಗ ಹಾಗೂ ಸ್ಥಾನದಿಂದಾಗಿ ಕೆಲವು ರಾಶಿಗಳ ಜೀವನದಲ್ಲಿ ಹಲವಾರು ಬದಲಾವಣೆಗಳಾಗುತ್ತವೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ದೀಪಾವಳಿಯು ಮಕರ ರಾಶಿಯವರ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಯಾವ ಯಾವ ಬದಲಾವಣೆಗಳನ್ನು ತರುತ್ತದೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ದೀಪಾವಳಿ ಹಬ್ಬ 5 ದಿನಗಳ ಹಬ್ಬ. ಈ ಬಾರಿ ದೀಪಾವಳಿ ಹಬ್ಬ ಅಕ್ಟೋಬರ್ 19 ಧನ್ತೇರಸ್ನೊಂದಿಗೆ ಆರಂಭವಾಗುತ್ತದೆ. ನಂತರ ಅಕ್ಟೋಬರ್ 20 ನರಕ ಚತುರ್ದಶಿ, ಅಕ್ಟೋಬರ್ 21 ಲಕ್ಷ್ಮೀ ಪೂಜೆ ಹಾಗೂ ಅಕ್ಟೋಬರ್ 22 ಗೋವರ್ಧನ ಪೂಜೆ ಮತ್ತು ಅಕ್ಟೋಬರ್ 22ಕ್ಕೆ ಬಾಯಿ ದೂಜ್ ಪೂಜೆ ಇರುತ್ತದೆ. ಈ 5 ದಿನಗಳ ಹಬ್ಬ ಕತ್ತಲೆಯಿಂದ ಬೆಳಕಿನೆಡೆಗೆ ಸಾಗುವ ಹಬ್ಬವಾಗಿದೆ. ಕತ್ತಲೆಯ ಮೇಲೆ ಬೆಳಕಿನ ವಿಜಯವನ್ನು ಸಂಕೇತಿಸುತ್ತದೆ. ದೀಪಾವಳಿಯ ಈ 5 ದಿನಗಳ ಕಾಲ ವೃತ್ತಿ, ಹಣಕಾಸು, ಆರೋಗ್ಯ, ಕುಟುಂಬ ಮತ್ತು ಶೈಕ್ಷಣಿಕವಾಗಿ ಮಕರ ರಾಶಿಯವರಿಗೆ ಏನೇನು ಫಲಗಳು ಸಿಗ್ತವೆ ಅನ್ನೋದನ್ನು ನೋಡ್ತಾ ಹೋಗೋಣ. ಈಗ ವೃತ್ತಿ ಜೀವನ. 5 ದಿನದ ದೀಪಾವಳಿ ಸಮಯದಲ್ಲಿ ಮಕರ ರಾಶಿಯವರ ಜಾತಕವನ್ನು ತಿಳಿಯಲು ಶುಭ ಗ್ರಹಗಳ ಸ್ಥಾನ ತುಂಬ ಮುಖ್ಯ. ಶುಭ ಗ್ರಹಗಳು ನಿಮ್ಮ ಜಾತಕದಲ್ಲಿ ಬಲವಾಗಿದ್ದರೆ ಅತ್ಯದ್ಭುತ ಫಲಗಳನ್ನು ನೀಡುತ್ತವೆ. ದೀಪಾವಳಿಯಂದು ಬುಧ ಹಾಗೂ ಗುರುವಿನ ಸ್ಥಾನ ಜಾತಕದಲ್ಲಿ ಅನುಕೂಲಕರವಾಗಿದ್ದು ನಿಮ್ಮ ಬಾಳು ಬೆಳಗುತ್ತದೆ. ಅಕ್ಟೋಬರ್ 19ರಿಂದ ಅಕ್ಟೋಬರ್ 23ರವರೆಗೆ ಗುರು ನಿಮ್ಮ ಜಾತಕದ 7ನೇ ಮನೆಯಲ್ಲಿ ಸಂಚಾರ ಮಾಡುತ್ತಾ ಸಂಪತ್ತನ್ನು ವೃದ್ಧಿಸುತ್ತಾನೆ. ಇನ್ನು 10ನೇ ಮನೆಯಲ್ಲಿ ಸಾಗುವ ಬುಧ ಬುದ್ಧಿವಂತಿಕೆ, ಜಾಣ್ಮೆ, ಏಕಾಗ್ರತೆ ಜೊತೆಗೆ ಸರ್ವವನ್ನು ಗೆಲ್ಲುವ ಶಕ್ತಿಯನ್ನು ಕರುಣಿಸುತ್ತಾನೆ. ಈ 2 ಗ್ರಹಗಳ ಸ್ಥಾನದಿಂದಾಗಿ ಮಕರ ರಾಶಿಯ ನಿರುದ್ಯೋಗಿಗಳಿಗೆ ಅಂದುಕೊಂಡಂತಹ ಕೆಲಸ ಸಿಗುವ ಸಾಧ್ಯತೆ ಇದೆ. ಉದ್ಯೋಗದ ಸ್ಥಳದಲ್ಲಿ ಒತ್ತಡ ಕಡಿಮೆಯಾಗಿ ನೆಮ್ಮದಿ, ಶಾಂತಿ ನೆಲೆಸುತ್ತದೆ. ಇನ್ನು ವೃತ್ತಿಯನ್ನು ಬದಲಾಯಿಸುವ ನಿರೀಕ್ಷೆಯಲ್ಲಿರುವವರಿಗೆ ಅದ್ಭುತವಾದ ಸಮಯ. ದೀಪಾವಳಿಯ ನಂತರ ಅಂದುಕೊಂಡ ಕೆಲಸವನ್ನು ನೀವು ಪಡೆಯುತ್ತೀರಿ. ವಿದೇಶದಲ್ಲೂ ಉದ್ಯೋಗಾವಕಾಶಗಳು ಸಿಗುವ ಸಾಧ್ಯತೆ ಇದೆ. ಗುರು ಮತ್ತು ಬುಧನ ಬಲದಿಂದಾಗಿ ಶೈಕ್ಷಣಿಕ, ಕ್ರೀಡೆ, ಉದ್ಯಮ, ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ದುಪ್ಪಟ್ಟು ಲಾಭ ಸಿಗುತ್ತದೆ. ಅಲ್ಲದೆ ವೃತ್ತಿ ಜೀವನದಲ್ಲಿ ಅಂದುಕೊಂಡಿದ್ದನ್ನು ಸಾಧಿಸುತ್ತೀರಿ. ಕೆಲಸದ ಸ್ಥಳದಲ್ಲಿ ಬಡ್ತಿ ಹಾಗೂ ಹೊಸ ಜವಾಬ್ದಾರಿಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲಗಳನ್ನು ನೀವು ಪಡೆಯುತ್ತೀರಿ. ಈಗ ಆರ್ಥಿಕ ಜೀವನ. ನಿಮ್ಮ ಜಾತಕದ 10ನೇ ಮನೆಯಲ್ಲಿ ಮಂಗಳನೊಂದಿಗೆ ಇರುವ ಬುಧ ಅನಿರೀಕ್ಷಿತ ಶುಭ ಫಲಗಳನ್ನು ನೀಡುತ್ತಾನೆ. ನಿಮ್ಮ ವೃತ್ತಿಪರ ಯಶಸ್ಸು, ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುತ್ತದೆ. ಬುಧ ಹಾಗೂ ಮಂಗಳನ ಈ ಸ್ಥಾನ ಆರ್ಥಿಕ ಜೀವನವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುತ್ತದೆ. ಹಿಂದೆಂದೂ ಕಾಣದ ರೀತಿಯಲ್ಲಿ ನಿಮ್ಮ ಜೀವನ ಸುಧಾರಣೆಯನ್ನು ಕಾಣುತ್ತದೆ. ಉದ್ಯೋಗದ ಸ್ಥಳದಲ್ಲಿ ಸಂಬಳ ಹೆಚ್ಚಾಗುತ್ತದೆ. ಜೊತೆಗೆ ಬೋನಸ್ ಕೂಡ ಸಿಗುವ ಸಾಧ್ಯತೆ ಇದೆ. ಶುಭ ಗ್ರಹಗಳ ಶುಭ ಸ್ಥಾನ ಇತರ ದುಷ್ಟ ಗ್ರಹಗಳ ದೋಷವನ್ನು ಕೂಡ ನಿವಾರಣೆ ಮಾಡುತ್ತದೆ. ಇದರಿಂದಾಗಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ. ಹಿಂದೆ ಇದ್ದಂತಹ ಹಣಕಾಸಿನ ಸಮಸ್ಯೆಗಳು ದೂರವಾಗಿ ಮಾನಸಿಕ ನೆಮ್ಮದಿ ಸಿಗುತ್ತದೆ. ಹಣದ ಆಗಮನಕ್ಕೆ ಇದ್ದಂತಹ ಸಮಸ್ಯೆಗಳು ಶೀಘ್ರದಲ್ಲೇ ದೂರವಾಗಿ ಧನಾಗಮನವಾಗುತ್ತದೆ. ಮನೆ ಹಾಗೂ ವಾಹನ ಖರೀದಿಗೆ ಅವಕಾಶಗಳು ಹುಡುಕಿಕೊಂಡು ಬರುತ್ತವೆ. ನಿಮ್ಮ ಸಾಲಗಳು ತೀರುವಂತಹ ಸಮಯವಿದು. ನಿಮ್ಮೆಲ್ಲ ಆಸೆಗಳು ಈಡೇರುವ ಸುಸಂದರ್ಭ ಇದಾಗಿದ್ದು ಆರ್ಥಿಕ ಜೀವನ ಸಂತೋಷ ಹಾಗೂ ಸಮೃದ್ಧಿಯಿಂದ ಕೂಡಿರುತ್ತದೆ. ಇನ್ನು ಕುಟುಂಬ ಜೀವನ. ಈ ದೀಪಾವಳಿ ಸಮಯದಲ್ಲಿ ಶುಕ್ರದೇವನ ಅನುಗ್ರಹದಿಂದಾಗಿ ಮಕರ ರಾಶಿಯವರ ಕೌಟುಂಬಿಕ ಜೀವನದಲ್ಲಿ ಸಂತೋಷ, ಆನಂದ ನೆಲೆಸಿರುತ್ತದೆ. ಶುಕ್ರನಿಂದ ಮನೆಯಲ್ಲಿ ಹಬ್ಬದ ಕಳೆ ಇಮ್ಮಡಿಗೊಳ್ಳುತ್ತದೆ. ಅತ್ಯಂತ ಸಂತೋಷ ಹಾಗೂ ಸಂಭ್ರಮದಿಂದ ನೀವು ಹಬ್ಬವನ್ನು ಆಚರಿಸುತ್ತೀರಿ. ಇನ್ನು 9ನೇ ಮನೆಯಲ್ಲಿರುವ ಶುಕ್ರದೇವ ಅನಿರೀಕ್ಷಿತ ಬೆಳವಣಿಗೆಯನ್ನು ತರುತ್ತಾನೆ. ಜೀವನದಲ್ಲಿ ದಾಂಪತ್ಯ, ಸಂತೋಷ, ನೆಮ್ಮದಿ ಮತ್ತು ಶಾಂತಿ ಹೆಚ್ಚಾಗುತ್ತದೆ. ನಿಮ್ಮ ವೃತ್ತಿಯಲ್ಲಿನ ಯಶಸ್ಸು ಕುಟುಂಬದಲ್ಲಿ ಸಂತೋಷ ಮತ್ತು ಹೆಮ್ಮೆಯನ್ನು ತರುತ್ತದೆ. ನಿಮ್ಮಿಂದ ದಾನ ಧರ್ಮದಂತಹ ಶುಭ ಕಾರ್ಯಗಳು ನಡೆಯುತ್ತವೆ. ಇದರಿಂದಾಗಿ ನಿಮ್ಮ ಪುಣ್ಯದ ಫಲ ಹೆಚ್ಚಾಗುತ್ತದೆ. ಇನ್ನು ವಿಶೇಷವಾಗಿ ಹೇಳೋದಾದರೆ ಈ ದೀಪಾವಳಿಯ ಸಮಯದಲ್ಲಿ ನೀವು ಮಾಡುವ ಉತ್ತಮ ಕಾರ್ಯಗಳು ನಿಮ್ಮ ಪುಣ್ಯದ ಫಲವನ್ನು ದುಪ್ಪಟ್ಟಾಗಿಸುತ್ತವೆ. ಇನ್ನು ಶೈಕ್ಷಣಿಕ ಜೀವನ.
ನಿಮ್ಮ ಜಾತಕದ 10ನೇ ಮನೆಯಲ್ಲಿ ಇರುವ ಬುಧ ಶೈಕ್ಷಣಿಕವಾಗಿ ಸಾಕಷ್ಟು ಶುಭ ಫಲಗಳನ್ನು ನೀಡುತ್ತಾನೆ. ಸಂದರ್ಶನ, ಖಾಸಗಿ ಹಾಗೂ ಸರ್ಕಾರಿ ಕೆಲಸಕ್ಕಾಗಿ ತಯಾರಿ ನಡೆಸುತ್ತಿರುವ ಮಕರ ರಾಶಿಯವರಿಗೆ ಬುಧನ ಅನುಕೂಲಕರ ಸ್ಥಾನದಿಂದಾಗಿ ಏಕಾಗ್ರತೆ, ಆತ್ಮವಿಶ್ವಾಸ ಮತ್ತು ಎಲ್ಲವನ್ನೂ ಗ್ರಹಿಸುವ ಜ್ಞಾನ ಹೆಚ್ಚಾಗುತ್ತದೆ. ವಿದ್ಯಾರ್ಥಿಗಳಿಗೆ ಅಂದುಕೊಂಡಂತಹ ಕೋರ್ಸ್ಗಳನ್ನು ಮಾಡುವ ಅವಕಾಶ ಸಿಗುತ್ತದೆ. ಹಿಂದೆಂದೂ ಸಿಗದ ಅವಕಾಶಗಳು ನೀವು ಸಿಗುವ ಹಾದಿಯಲ್ಲಿ ಬರುತ್ತವೆ. ಪೋಷಕರು ಹಾಗೂ ಶಿಕ್ಷಕರಿಂದ ಬೆಂಬಲ ವ್ಯಕ್ತವಾಗುತ್ತದೆ. ನಿಮ್ಮ ಆಸೆ ಈಡೇರುವ ಸುಸಂದರ್ಭ ಇದು. ಬುಧ ಗ್ರಹದ ಉತ್ತಮ ಸ್ಥಾನದಿಂದಾಗಿ ನಿಮ್ಮೆಲ್ಲ ಶೈಕ್ಷಣಿಕ ಜೀವನ ಸಾಕಷ್ಟು ಸುಧಾರಣೆಯನ್ನು ಕಾಣುತ್ತದೆ. ಅಲ್ಲದೆ ತಮ್ಮ ವೃತ್ತಿಗೆ ಸಂಬಂಧಿಸಿದ ಉನ್ನತ ಶಿಕ್ಷಣ ಅಥವಾ ಕೋರ್ಸ್ಗಳನ್ನು ಕಲಿಯುವವರಿಗೆ ಯಶಸ್ಸು ಸಿಗುವುದು ಖಂಡಿತ. ಇನ್ನು ಆರೋಗ್ಯ ಜೀವನ. ಮಕರ ರಾಶಿಯವರಿಗೆ ಎಲ್ಲವನ್ನೂ ಜಯಿಸುವ ಶಕ್ತಿ ಇದ್ದರೂ ಕೆಲವೊಮ್ಮೆ ಇದು ಆರೋಗ್ಯದ ಮೇಲೆ ಪರಿಣಾಮವನ್ನು ಉಂಟು ಮಾಡಬಹುದು. ಕೆಲಸದ ಒತ್ತಡದಿಂದಾಗಿ ಆರೋಗ್ಯದಲ್ಲಿ ಏರುಪೇರಾಗುವ ಸಾಧ್ಯತೆಗಳು ಇದ್ದಾವೆ. ಹೀಗಾದಲ್ಲಿ ಸಾಕಷ್ಟು ವಿಶ್ರಾಂತಿಯನ್ನು ಪಡೆಯುವುದು ಅವಶ್ಯಕ. ಉತ್ತಮ ಆರೋಗ್ಯಕ್ಕಾಗಿ ಉತ್ತಮ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳುವುದು ಒಳ್ಳೆಯದು. ಪ್ರತಿನಿತ್ಯ ವ್ಯಾಯಾಮ, ಯೋಗ, ಆರೋಗ್ಯಕರವಾದಂತಹ ಆಹಾರ ಸೇವನೆ ನಿಮ್ಮ ಆರೋಗ್ಯವನ್ನು ಕಾಪಾಡಲು ಸಹಕಾರಿಯಾಗುತ್ತದೆ. ಆದರೂ ಈ ಸಮಯದಲ್ಲಿ ಕೆಲ ದುಷ್ಟ ಗ್ರಹಗಳ ಅನಾನುಕೂಲಕರ ಸ್ಥಾನದಿಂದಾಗಿ ನಿಮ್ಮ ಆರೋಗ್ಯ ಹದಗೆಡುವ ಸಾಧ್ಯತೆಗಳು ಕಂಡುಬರುತ್ತವೆ. ಹೀಗಾಗಿ ಹಬ್ಬಕ್ಕೆ ಭರ್ಜರಿ ಬ್ಯಾಟಿಂಗ್ ಮಾಡುವ ಮುನ್ನ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇಟ್ಕೊಳ್ಳುವುದು ಒಳ್ಳೆಯದು. ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ನಿಮ್ಮ ಕೈಯಲ್ಲೇ ಇರುತ್ತದೆ. ಸ್ನೇಹಿತರೆ, ಇದಿಷ್ಟು ಮಕರ ರಾಶಿಯವರ ದೀಪಾವಳಿ ಭವಿಷ್ಯ. ಅಂದರೆ ಈ 5 ದಿನಗಳ ಕಾಲ ದೀಪಾವಳಿ ಹಬ್ಬವನ್ನು ಏನು ವಿಶೇಷವಾಗಿ ಆಚರಣೆ ಮಾಡ್ತಾರೆ, ಈ 5 ದಿನಗಳ ಕಾಲ ವಿಶೇಷವಾದಂತಹ ಭವಿಷ್ಯ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಈ ವಿಡಿಯೋನ ಹೆಚ್ಚು ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ. ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.